Hello guys, my new vlog. Please to channel my Sakrapara. Sakrapara. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬರ್ಗರ್ ಕಿಂಗ್ ಬಂದಿದೀವಿ. ಬರ್ಗರ್ ಕಿಂಗ್ ಅಲ್ಲೇ ಚೀಪೆಸ್ಟ್ ಮತ್ತೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಬರ್ಗರ್ ಟ್ರೈ ಮಾಡಕ್ ಬಂದಿದೀವಿ. ನೋಡೋಣ ಚೀಪೆಸ್ಟ್ ವಿನ್ ಆಗುತ್ತಾ ಇಲ್ಲ ಮೋಸ್ಟ್ ಎಕ್ಸ್ಪೆನ್ಸಿವ್ ಬರ್ಗರ್ ವಿನ್ ಆಗುತ್ತಾ ನೋಡೋಣ ಬನ್ನಿ. ಚೀಪೆಸ್ಟ್ ಬರ್ಗರ್ ಎಲ್ಲ ಎಷ್ಟಾಯ್ತು ಗುರು ಇಲ್ಲಿ. ನಾನ್ ವೆಜ್ ಅಲ್ಲಿ 99ಗೆ 2 ಬರ್ಗರ್ ಐತೆ. ಅಂದ್ರೆ ಒಂದ್ ಬರ್ಗರ್ಗೆ 50 ರೂಪೀಸ್ ಬೀಳ್ತು. 50 ರೂಪಾಯಿ ಒಂದ್ ಬರ್ಗರ್. ಚೀಪೆಸ್ಟ್ ಬರ್ಗರ್ ಅನ್ನೋದು ಇದೇನೆ. 103 ಕಾಸ್ಟ್ಲಿಯೆಸ್ಟ್ ಬರ್ಗರ್ ನೋಡೋಣ. 233 ಐತೆ ಜಾಸ್ತಿ. ಅಂದ್ರೆ 249 ಮೀಲ್ ಇದು. ಎಲ್ಲ ಪೂರ್ತಿ ಮೀಲ್ ಒಂದೇ ಸಿಂಗಲ್ ಬರ್ಗರ್ ಇರೋದು 229. ಚೀಸ್ 24. ಒಂದು ಬರ್ಗರ್ ಇದು ಕಾಸ್ಟ್ಲಿಯೆಸ್ಟ್ ಬರ್ಗರ್ 253. ಅಷ್ಟು ಕಾಸ್ಟ್. ಚೀಪೆಸ್ಟ್ ಬರ್ಗರ್ ಅಂದ್ರೆ 99 ರೂಪೀಸ್ 2 ಬಂದೈತೆ. ಅಂದ್ರೆ ಒಂದ್ ಬರ್ಗರ್ಗೆ 50 ರೂಪೀಸ್ ಬೀಳ್ತು. ಕಾಸ್ಟ್ಲಿಯೆಸ್ಟ್ ಬರ್ಗರ್ ಅಂದ್ರೆ 265. ಒಂದ್ ಸಿಂಗಲ್ ಬರ್ಗರ್ಗೆ 265 ರೂಪೀಸ್ ಆಗಿದೆ. ಕಾಸ್ಟ್ಲಿಯೆಸ್ಟ್ ಬರ್ಗರ್ ಎಷ್ಟು ರೂಪಾಯಿ ತಿಂದಿದೆ? 100 ರೂಪಾಯಿ. ಚೀಪೆಸ್ಟ್ ಅಂದ್ರೆ 50 ರೂಪಾಯಿ. ಅದೇ ತಗೊಂಡಿದ್ದೀವಲ್ಲ ಅದು ಖಂಡಿತವಾಗಿ. ಇದೇ 50 ರೂಪೀಸ್ ಬರ್ಗರ್. ಇದೇ 270 ರೂಪೀಸ್ ಬರ್ಗರ್. 255 ಐತಲ್ಲಿ ಎಲ್ಲ ಸೇರಿಸಿ ಟ್ಯಾಕ್ಸ್ ಎಲ್ಲ ಸೇರಿಸಿ ನಮ್ಗೆ ಟೋಟಲ್ 270 ರೂಪೀಸ್ ಆಗೈತೆ ಇದಕ್ಕೊಂದಕ್ಕೆನೆ. ಫಸ್ಟ್ ಎರಡು ಕಂಪೇರ್ ಮಾಡೋಣ. ಕ್ವಾಂಟಿಟಿ ಯಾವ್ದು ಚೆನ್ನಾಗೈತೆ, ಕ್ವಾಲಿಟಿ ಯಾವ್ದು ಚೆನ್ನಾಗೈತೆ ಅಂತ. ಕ್ವಾಂಟಿಟಿ ನೋಡೋಣ ಯಾವ್ದು ಎಷ್ಟು ಕೊಟ್ಟವ್ರೆ ಅಂತ. ನೀವು ಓಪನ್ ಮಾಡೋಣ ಫಸ್ಟ್. 50 ರೂಪಾಯಿ ಬರ್ಗರ್ ಓಪನ್ ಮಾಡಿದೆ ಫಸ್ಟ್. 50 ರೂಪಾಯಿ ಬರ್ಗರ್ ಏನ್ ಕೊಟ್ಟವ್ರೆ ಅಂದ್ರೆ ಬೆನ್ನು, ಇದು ಚಿಕನ್ ಇದೊಂದು ಕೊಟ್ಟಿದ್ದಾರೆ. ಮತ್ತೆ ಆನಿಯನ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಅದೊಂದು ಮೊಯ್ನೆಸ್ ಏನೋ ಹಾಕೋರು, ನಮಗಂತೂ ಗೊತ್ತಿಲ್ಲ ಅದು. ಇಷ್ಟೇ 50 ರೂಪಾಯಿ ಬರ್ಗರ್ ಅಲ್ಲಿ ಇರೋದೇ ಇಷ್ಟೇನೆ ಇರೋದು. ಫಸ್ಟ್ ಟೇಸ್ಟ್ ನೋಡೋಣ ಹೆಂಗೈತೆ. ಕ್ವಾಂಟಿಟಿ ಅಂತ ಇಷ್ಟೇ ಇರೋದು. ಕ್ವಾಲಿಟಿ ನೋಡೋಣ ಹೆಂಗೈತೆ ಅಂತ. ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗೈತೆ. 50 ರೂಪಾಯಿ ಬರ್ಗರ್ ಬೆಸ್ಟ್ ಇದು. ಬನ್ನು ಸಾಫ್ಟ್ನೆಸ್ ಎಲ್ಲ ಚೆನ್ನಾಗೈತೆ, ಏನಿಲ್ಲ. 50 ರೂಪಾಯಿಗೆ ಬೆಸ್ಟ್ ಇದು. ಚೀಪೆಸ್ಟ್ ಅಂದ್ರೆ ಬೆಸ್ಟ್ ಆಗೈತೆ. ಅವನ್ನ ಕೇಳೋಣ ಬರ್ಗರ್ ಟೇಸ್ಟ್ ಮತ್ತೆ ಕ್ವಾಂಟಿಟಿ ಹೆಂಗೈತೆ ಅಂತ. ಬನ್ನಿ ಏನಪ್ಪ ಕಟ್ಟಾಯ್ತಾ? 50 ರೂಪಾಯಿ ಬರ್ಗರ್ ಹೆಂಗೈತೆ ಹೇಳಪ್ಪ. ಬಡ್ಜೆಟ್ ಬರ್ಗರ್ ತಿಂತಾ ಇದೀವಿ. ಒಂದ್ 2 ನಿಮಿಷ ತಿಂದು ಕೇಳಿದ್ರೆ ಅಷ್ಟೇ ಹೇಳ್ತೀನಿ. ತಡ್ಕೊಳ್ಳಿ. ಗುರು, ಈ ಬರ್ಗರ್ 50 ರೂಪಾಯಿ ಕೊಟ್ಟಿರೋ ಮೋಸ ಏನಿಲ್ಲ. ಯಾಕಂದ್ರೆ ಬ್ರೆಡ್ ಸ್ಮೂತ್ ಆಗೈತೆ ಒಳಗಡೆ ಹಾಕಿರೋದು. ಇಲ್ಲಿ ನೋಡಿರ್ಬೇಕಾದ್ರೆ ಚಿಕನ್ ಮತ್ತೆ ಆನಿಯನ್ ಮತ್ತೆ ವೈಟ್ ಸಾಸ್ ಹಾಕೋರೆ. ಬ್ರೆಡ್ ಎಲ್ಲ ಸ್ಮೂತ್ ಆಗೈತೆ, ಏನಿಲ್ಲ. 50 ರೂಪಾಯಿ ಮೋಸ ಇಲ್ಲ, ಆರಾಮಾಗಿ ಕೊಡ್ಬೋದು. ಇದೇ ಕೊರಿಯನ್ ಸ್ಪೈಸಿ ಇದು. ಬನ್ನಿ ಇವಾಗ ಕಾಸ್ಟ್ಲಿಯೆಸ್ಟ್ ಬರ್ಗರ್ ಓಪನ್ ಮಾಡೋಣ. ಓಪನ್ ಮಾಡೋಣ ಏನೈತೆ ಅಂತ. ಎಲ್ಲೋ ಕಲರ್ ಚೀಸ್ ಅನ್ಸುತ್ತೆ. ಒಳಗಡೆ ಒಂದು ಚೀಸ್ ಹಾಕಿದ್ರೆ, ಎಕ್ಸ್ಟ್ರಾ ಚೀಸ್ ಆಡ್ ಮಾಡಿಸಿದೆ. ಮತ್ತೆ ಒಂದು ಕೊರಿಯನ್ ಸ್ಪೈಸಿದು ಮಸಾಲೆ ಹಾಕ್ಬಿಟ್ಟು ಅದೊಂದು ಪೀಸ್ ಹಾಕಿದ್ದಾರೆ ಒಳಗಡೆ. ಟೇಸ್ಟ್ ನೋಡೋಣ ಕ್ವಾಲಿಟಿ ಹೆಂಗೈತೆ ನೋಡೋಣ. ಕ್ವಾಂಟಿಟಿ 150 ರೂಪಾಯಿಗೆ ವೇಸ್ಟ್ ಅನ್ಸ್ತದೆ ನನಗೇನು. ಕ್ವಾಲಿಟಿ ಟೇಸ್ಟ್ ನೋಡೋಣ ಇವಾಗ. ಬನ್ನು ಕೂಡ ಸೇಮ್ ಬನ್ನೇ ಐತೆ, ಏನ್ ಅದೇನ್ ಡಿಫ್ರೆನ್ಸ್ ಏನಿಲ್ಲ. ಒಳಗಡೆ ಹಾಕಿರೋ ಪೀಸು ಚಿಕನ್ ಪೀಸ್ ಐತಲ್ಲ ಸೇಮ್, ಅದು ಸೇಮ್ ಏನೇ ಐತೆ. ಎಕ್ಸ್ಟ್ರಾ ಏನಾಗಿದ್ರೆ ಅದಕ್ಕೊಂದು
ಸ್ಪೈಸಿ ಕೊರಿಯನ್ ಏನಿದೆ ಮಸಾಲೆ ಹಾಕಿದ್ದಾರೆ ಅಷ್ಟೇನೆ, ಮತ್ತೆ ಒಂದ್ ಚೀಸ್ ಹಾಕಿದ್ದಾರೆ, ಯಾವ್ದೋ ಒಂದು ಸೊಪ್ಪು ಹಾಕಿದ್ದಾರೆ. ಇದು ಇದೇನ್ ಸೊಪ್ಪು ಇದು, ಎರೆಕೋಸೆ ಹಾಕಿದ್ದಾರೆ ಇದು ಅಷ್ಟೇ. ಅಷ್ಟಕ್ಕೆ 50 ರೂಪಾಯಿ, ಇದು 270 ರೂಪಾಯಿ. ಅಂದ್ರೆ ಆಲ್ಮೋಸ್ಟ್ 200 ರೂಪೀಸ್ ಬರೀ ಕೊರಿಯನ್ ಸ್ಪೈಸಿ ಮಸಾಲೆಗೆ ಆಗೈತೆ ಅಷ್ಟೇನೆ. ಏನ್ ಡಿಫ್ರೆನ್ಸ್ ಏನಿಲ್ಲ ಅಲ್ಲಿ. ಕೊರಿಯನ್ ಸ್ಪೈಸಿ ಬರ್ಗರ್ ಹೆಂಗೈತೆ? ಕೊರಿಯನ್ ಸ್ಪೈಸಿ ಬರ್ಗರ್ ಏನೋ ನನ್ನ ಅನಿಸಿಕೆ ಪ್ರಕಾರ ಚೆನ್ನಾಗಿಲ್ಲ. ಯಾಕಂತಂದ್ರೆ ಈ ಪೂರ್ತಿ ಚೀಸ್ ಜಾಸ್ತಿ ಹಾಕೋರೆ, ಮತ್ತೆ ಬ್ರೆಡ್ ಒಂದರ ಐತೆ, ಒಳಗಡೆ ಹಾಕಿರೋ ಚಿಕನ್, ಮತ್ತೆ ಬರೀ ಇದು ಕೊರಿಯನ್ ಮಸಾಲೆಗೆ ಜಾಸ್ತಿ ಕಾಸ್ಟ್ ತಗೊಂಡವ್ರೆ. ಇದ್ ನನ್ಗೆ ಇದಕ್ಕೆ ಹೋಲ್ಸ್ಕೊಂಡ್ರೆ ಲೋಯೆಸ್ಟ್ ಬರ್ಗರ್ ಚೆನ್ನಾಗೈತೆ ಎಕ್ಸ್ಪೆನ್ಸಿವ್ ಬರ್ಗರ್ ಗಿಂತ. 50 ರೂಪಾಯಿ ಬರ್ಗರ್ಗೆ ನಾನು 10ಗೆ 8 ಕೊಡ್ತಾ ಇದೀನಿ. ಯಾಕೆಂದ್ರೆ ಬಜೆಟ್ ಅಲ್ಲೂ ಕಡಿಮೆ ಐತೆ, ಟೇಸ್ಟ್ ಚೆನ್ನಾಗೈತೆ, ಏನಿಲ್ಲ. ನಾನು 10ಗೆ ಇದಕ್ಕೆ ರೇಟ್ 9 ಕೊಡ್ತೀನಿ. ಯಾಕಂದ್ರೆ ಚೆನ್ನಾಗೈತೆ, 50 ರೂಪಾಯಿ ಮೋಸ ಏನಿಲ್ಲ, ಆರಾಮಾಗಿ ಕೊಡ್ಬೋದು. ಸ್ಪೈಸಿ ಕೊರಿಯನ್ ಬರ್ಗರ್ಗೆ ನಾನು 8.5 ಕೊಡ್ತೀನಿ ಟೇಸ್ಟ್ಗೆ. ಪ್ರೈಸ್ ಗಾಡಿನ ಕಡಿಮೆ ಕೊಡ್ಬೇಕಾದ್ರೆ, ಯಾಕಂದ್ರೆ 250 ರೂಪಾಯಿಗೆ ಬರೀ ಇದು ಜಾಸ್ತಿ ಆಯ್ತಿದು. ಇದಕ್ಕೆ ರೇಟ್ ಕೊಡೋದಾದ್ರೆ ಬರೀ 6.5 ಕೊಡ್ಬೋದು. ಇವಾಗ ಬರ್ಗರ್ ಚೀಪೆಸ್ಟ್ ಬರ್ಗರ್ ಅಂತ ನಾವೇನು 50 ರೂಪಾಯಿ ತಗೊಂಡಿದ್ದು, ಅದಕ್ಕೆ ನಂದು ಅವನು ಸೇರಿ ರೇಟಿಂಗ್ ಬಂದು 17 ಆಗೈತೆ. ಇದು ಮೋಸ್ಟ್ ಪ್ರೀಮಿಯಂ ಬರ್ಗರ್ ಸ್ಪೈಸಿ ಕೊರಿಯನ್ ಸ್ಪೈಸಿ ಇದೆ ಅಂತ ತಗೊಂಡಿದ್ದು, ಅದಕ್ಕೆ ಟೋಟಲ್ ಲಾಸ್ಟ್ ರೇಟಿಂಗ್ ಬಂದು 15 ಆಗೈತೆ 20ಗೆ. ಸೊ ಇವಾಗ ವಿನ್ನರ್ ಅಂದ್ರೆ ಇದೇ ನಮ್ದು ಬಜೆಟ್ 50 ರೂಪಾಯಿ ಬರ್ಗರ್. ಎಷ್ಟು ಹೆಂಗಿತ್ತು ಕೊರಿಯನ್ ಬರ್ಗರ್? ವರುಣ್ ಅದಕ್ಕೆ 270 ರೂಪಾಯಿ ಕೊಡಲ್ಲ ವರುಣ್. ಸೀರಿಯಸ್ ಆಗಿ 30 ರೂಪಾಯಿ ಹಾಕ್ಬಿಟ್ಟು 300 ರೂಪಾಯಿ 2 kg ಚಿಕನ್ ತಗೊಂಡು ಆರಾಮಾಗಿ ಮನೇಲಿ ತಿನ್ಬೋದು. ಇದ್ದ ವರುಣ್ 10 ಬೈಕ್ ಹೋಗ್ಯಾನ. ಒಂಚೂರು ಚೆನ್ನಾಗಿರ್ಲಿಲ್ಲ ವರುಣ್. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ.